ಮಳೆಗಾಲದಲ್ಲಿ ಯಾರಿಗೆ ಹೊರಗೆ ಹೋಗೋಕೆ ಇಷ್ಟ ಆಗಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಮಳೆ ಬರ್ತಿದ್ದಂಗೆ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅನಿಸುತ್ತೆ. ಅದೇ ಥರ ನಾನು ನನ್ನ ರಾಯಲ್ನ ಕರ್ಕೊಂಡು ಒಂದು ಕಡೆ ಹೊರಟೆ. ಕಾಡು ಮಧ್ಯ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಒಂಥರ ಸಕಲೇಶ್ಪುರದ ಹತ್ರ ಶಿರಾಡಿ ಘಾಟ್ ಹೋದಾಗ ಆಗ್ತಿತ್ತು. ನಮ್ಮ ರಾಯಲ್ ಕೂಡ ತುಂಬ ಖುಷಿ ಖುಷಿಯಾಗಿ ಓಡಾಡ್ತಿದ್ದ. ಫುಲ್ ಮಳೆ, ನಾವಿಬ್ಬರು ಚಂಡೆ ಆಗಿದ್ರೂ ನಾವು ಗಾಡಿ ಒಳಗಡೆ ನಮ್ಮದೇ ಒಂದು ಲೋಕದಲ್ಲಿ ತಿರುಗಾಡ್ತಿದ್ವಿ. ಸುತ್ತಮುತ್ತ ಗದ್ದೆ ತೋಟ ಅದು ಇದು ಅಂದ್ಕೊಂಡು ಎಲ್ಲ ನೋಡ್ಕೊಂಡು ಮುಂದೆ ಹೋಗ್ತಲೇ ಇದ್ವಿ. ನಾವಿಬ್ಬರೇ ಇದ್ದಿದ್ದು. ನಾನು ಆದಷ್ಟು ನನ್ನ ಕೈಯಲ್ಲಿ ವೀಡಿಯೋ ಮಾಡಿಕೊಂಡೆ, ಯಾಕಂತ ಹೇಳಿದರೆ ನನ್ನ ಜೊತೆ ಬೇರೆ ಯಾರೂ ಇರಲಿಲ್ಲ. ಹೀಗೆ ಹೋಗ್ತಿದ್ದಾಗ ಒಂದು ಕಡೆ ಭಾಳ ಒಳ್ಳೆ ಮೈದಾನ ಸಿಕ್ತು, ವಿಶಾಲವಾದ ಜಾಗ, ಸುತ್ತ ಹಸಿರು ಗಿಡ. ಇದನ್ನೆಲ್ಲ ನೋಡ್ತಾ ಇದ್ದಾಗೆ ಒಂಥರ ನನಗೆ ಜಾಸ್ತಿ ಖುಷಿಯಾಗಿದ್ರೂ ರಾಯಲಿಗೆ ಭಾಳಷ್ಟು ಖುಷಿಯಾಗಿತ್ತು. ಹಂಗೆ ಬಿಟ್ಬಿಟ್ಟೆ. ತುಂಬ ದೂರ ಹೋರಾಡ್ತಾ ಇದ್ದ. ಏನು ಅವನದೇ ಜಾಗ ಅಂದ್ಕೊಂಡು ತಿರುಗಾಡೋ ಥರ ಇತ್ತು ಅವನದೊಂದು ಅವಸ್ಥೆ. ಆ ಖುಷಿಲಿ ಅವನು ತೇಲಾಡ್ತಿದ್ದನ್ನು ನೋಡಿದಾಗ ನನಗೂ ತುಂಬ ಖುಷಿಯಾಯಿತು. ನಾನು ಹೇಳ್ತಿರೋದೇನೆಂದರೆ ನೀವು ಕೂಡ ನಿಮ್ಮ ಮನೇಲಿ ಯಾವುದಾದ್ರೂ ಪೆಟ್ಟಿದ್ರೆ ಅದನ್ನು ಕರ್ಕೊಂಡು ಒಂದು ಸಲ ನೀವು ಒಬ್ಬರೇ ತಿರ್ಗೋಕೆ ಹೋಗಿ, ಅದರದ್ದು ಆನಂದನೇ ಬೇರೆ. ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ಮೊದಲನೇ ಸಲ ಮಾಡಿದ್ದು. ಯಾವುದೇ ಪ್ರಾಣಿ ಆಗಿದ್ದರೂ ಸರಿ, ಅದನ್ನು ಕರ್ಕೊಂಡು ನೀವು ಒಂದು ಸ್ವಲ್ಪ ದೂರ ತಿರುಗಾಡೋಕ್ಕೆ ಹೋಗಿ, ಆಗ ಅವರಿಗೆ ಎಷ್ಟು ಖುಷಿಯಾಗುತ್ತೆ ಅನ್ನೋದನ್ನ ನೀವು, ಆ ಖುಷಿನ ನೋಡಿ ನಿಮಗೆ ಎಷ್ಟು ಆನಂದ ಆಗುತ್ತೆ ಅನ್ನೋದನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಾವು ಹೋಗ್ತಿದ್ದಂಗೆ ಮುಂದೆ ಈ ಥರ ಒಂದು ಜಾಗ ಸಿಕ್ತು. ರೈಟ್ ಸೈಡು ತುಂಬ ದೊಡ್ಡ ಬೆಟ್ಟ, ಭಾಳ ಗಾಳಿ. ಇದನ್ನು ನೋಡಿದಾಗ ಏನೋ ಒಂಥರ ಈ ರೋಮಾಂಚನ ಅನಿಸುವಾಗಿ ನಾನು ನನ್ನ ರಾಯಲ್ನ ಕರ್ಕೊಂಡು ಇಲ್ಲಿಗೆ ಬಂದಾಗ ಈ ಥರ ಅಂದ್ಕೊಂಡಿರಲಿಲ್ಲ ಈ ಥರ ಅನುಭವ ಆಗುತ್ತೆ ಅಂತ. ಅಂದರೆ ಭಾಳ ಚೆಂದ, ಅಂದರೆ ಒಂದು ಮನಸ್ಸಿಗೆ ತುಂಬ ತೃಪ್ತಿ ಕೊಡೋಂಥ ಜಾಗ ಇದು. ಈ ಜಾಗ ಇಲ್ಲೇ ನಮ್ಮ ಮಹಾರಾಷ್ಟ್ರದಲ್ಲೇ ಇದೆ. ನಾವು ಮಧ್ಯಾಹ್ನ ಹೋದರೆ ಸಂಜೆ ಬರುವಂಥ ಜಾಗ. ಭಾಳ ಅದ್ಭುತವಾದ ಜಾಗ ಅಂತ ಹೇಳ್ಬೋದು. ಒಂಥರ ಸ್ವರ್ಗ ಸುಖ ಇಲ್ಲಿ ಸಿಗುತ್ತೆ. ನಾನು ಇಲ್ಲಿಗೆ ಬರೋ ಉದ್ದೇಶ ಇಷ್ಟೇ ಇದ್ದಿದ್ದು. ಏನಂತೇಳಿದರೆ, ನನ್ನ ರಾಯಲ್ನ ಕರ್ಕೊಂಡು ಒಂದು ಸ್ವಲ್ಪ ತಿರುಗಾಡ್ಕೊಂಡು ಬರೋಣ ಅಂಥೇಳಿ ಒಂದು 2-3 ದಿವಸ ನಾನು ಹೊರಗೆ ಬಂದೆ. ಸುತ್ತ ನಾವು ಈ ಬೆಟ್ಟನ ನೋಡಿದಾಗ ನಮ್ಮ ಸಕಲೇಶ್ಪುರದ ಹತ್ರ ಚಾರ್ಮಾಡಿ ಘಾಟ್ ಇದ್ದಾಗಿದೆ. ನಮ್ಮ ರಾಯಲ್ನ ಹಾಗೆ ಕೆಸರಲ್ಲಿ ಎಲ್ಲ ಬಿಟ್ಬಿಟ್ಟಿದ್ದೆ. ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದ. ಅವನ ಖುಷಿನ ನೋಡ್ತಾ ಇದ್ದಾಗ ನನಗೆ ಅಲ್ಲೇ ಇರಬೇಕು ಅನಿಸ್ತಾಯಿತ್ತು. ನಾವು ಇದನ್ನು ದಾಟ್ತಿದ್ದಂಗೆ ನೆಕ್ಸ್ಟ್ ನಮಗೆ ಸಿಗೋದೇ ಮಾಳ್ಸೇಜ್ ಘಾಟ್. ಮಾಳ್ಸೇಜ್ ಘಾಟ್ ಮಹಾರಾಷ್ಟ್ರದಲ್ಲಿದೆ. ತುಂಬ ಅದ್ಭುತವಾದ ಜಾಗ. ಮೇಲ್ಗಡೆ ಹೋಗ್ತಾ ಇದ್ದಂಗೆ ಬಹಳ ಗಾಳಿ. ಇಲ್ಲಿ ಈ ಸಲ ಮಳೆ ತುಂಬ ಕಡಿಮೆ ಇದೆ, ಅದರಿಂದ ನಾವು ಅಷ್ಟೊಂದು ಒದ್ದೆ ಆಗಲಿಲ್ಲ. ಆದ್ರೂ ನಾವು ಮಾಳ್ಸೇಜ್ ಘಾಟ್ ಮೇಲೆ ತುಂಬ ಹೊತ್ತು ತಿರುಗಾಡಿದ್ವಿ. ನಾವು ಆಲ್ಮೋಸ್ಟ್ ಬೆಳಗ್ಗೆ ಹೋದವರು ಸಂಜೆವರೆಗೆ ನಾವು ಅಲ್ಲೇ ಇದ್ವಿ. ರಾಯಲ್ಗೂ ತುಂಬ ಖುಷಿಯಾಗಿತ್ತು. ಇಲ್ಲಿ ನಾವು ನೋಡ್ಬೋದು ಸುತ್ತ ದೊಡ್ಡ ಜಾಗ. ಭಾಳ ಜನ ಕೂಡ ಭಾಳ ಕಡಿಮೆ ಇದ್ದರು. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಇಲ್ಲಿ ತುಂಬ ಜನ ಜಾಸ್ತಿ ಇರ್ತಾರೆ. ಇವಾಗ ಇಲ್ಲಿ ಮಳೆ ಇಲ್ಲ ಅಂತ ಎಲ್ರಿಗೂ ಗೊತ್ತಿರೋದ್ರಿಂದ ಸ್ವಲ್ಪ ಕಡಿಮೆನೇ ಜನ. ನಾವಿಬ್ಬರು ಮಾತ್ರ, ನಾವು ಹೋಗಿದ್ದೆ ಇಬ್ಬರು ಆಗಿರೋದ್ರಿಂದ ನಮಗೆ ಇಲ್ಲಿ ತಿರುಗಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಯಿತು. ಯಾರ್ದು ಏನೂ ತೊಂದರೆ ಇರಲಿಲ್ಲ. ರಾಯಲು ಕೂಡ ತನ್ನಷ್ಟಕ್ಕೆ ತಾನೇ ಆಗಿ ತಿರುಗಾಡ್ತಾ ಇದ್ದ. ನಾನು ಅವನು ಹಿಂದೆ ಹೋಗ್ತಾ ಇದ್ದನೇ ವಿನ ಅವನು ನನ್ನ ಜೊತೆ ಬರಲಿಲ್ಲ. ತುಂಬ ಜಾಸ್ತಿನೇ ಎಂಜಾಯ್ ಮಾಡಿದ್ದ ಅನಿಸುತ್ತೆ. ಇಲ್ಲಿ ನೋಡಿ ತುಂಬ ದೊಡ್ಡ ಇದೊಂದು ಘಾಟ್. ಅಂದರೆ ಇಲ್ಲಿ ತುಂಬ ಜನನೇ ಈ ಮೈದಾನದಲ್ಲಿ ತುಂಬಿರ್ತಾರೆ. ಇಲ್ಲಿ ಬರೋ ಪ್ರತಿಯೊಂದು ಟ್ರಾವೆಲ್ಸ್ವರೆಗೂ ಇಲ್ಲಿ ನಿಂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಅದರಿಂದ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾರೆ. ಈ ಮರನ ನಾವು ಒಂದು ಹಿಂದಿ ಫಿಲ್ಮಲ್ಲಿ ನೋಡಿದ್ವಿ, ಕೊಯ್ಲಾ ಅನ್ನೋ ಒಂದು ಹಿಂದಿ ಫಿಲ್ಮ್. ಇದರಲ್ಲಿ ಈ ಮರಕ್ಕೆ ಬೆಂಕಿ ಹಾಕಿರೋ ಸೀನ್ನ ತೋರಿಸ್ತಾರೆ. ಆ ಜಾಗದಲ್ಲಿ ನಮ್ಮ ರಾಯಲ್ ಕೂಡ ತಿರುಗಾಡ್ದ. ಲಾಸ್ಟಿಗೆ ಸುಸ್ತಾದ ಮೇಲೆ ಅವನ್ನ ಅಲ್ಲೇ ಸ್ನಾನ ಮಾಡಿಸ್ಬಿಟ್ಟು ಮೈಯೆಲ್ಲ ಒರೆಸಿ ಗಾಡೀಲಿ ಕೂರಿಸ್ದೆ. ಗಾಡಿ ತುಂಬಾ ಒದ್ದೆ ಆಗಿತ್ತು. ಅದ್ರ ಮೇಲೆ ನಾವಿಬ್ಬರು ವಾಪಸ್ ಬರ್ತಾ ಇದ್ವಿ. ವಾಪಸ್ ಬರುವಾಗಲೂ ಅಷ್ಟೇ ಖುಷಿಯಾಗುತ್ತೆ. ನಾವು ಎಷ್ಟು ಹೋಗುವಾಗ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನಾವು ಬಲಗಡೆಗೆ ಅದ್ಭುತವಾದ ಒಂಥರ ಸ್ವರ್ಗನೇ ಇದೆ ಅನಿಸುತ್ತೆ. ನೀವು ಕೂಡ ಫ್ರೀ ಇದ್ದರೆ ಮಾಳ್ಸೇಜ್ ಘಾಟ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ.